ಸಿಕ್ಸ್ತ್ ವಿಕ್ರಮಾದಿತ್ಯ. ಓಕೆ, ಸಿಕ್ಸ್ತ್ ವಿಕ್ರಮಾದಿತ್ಯನ ಬಗ್ಗೆ ನೋಡೋಣ. 1076 to 1126 ತನಕ ಇವನು ಇರ್ತಾನೆ. 1076 to 1126. ಓಕೆ, ಇಲ್ಲಿ ನೋಡ್ತಾ ಬನ್ನಿ. ವಿಕ್ರಮಾದಿತ್ಯ ಅಂದ ತಕ್ಷಣ ನಮಗೆ ನೆನಪಾಗೋದು, ಓಕೆನಾ, ನಮಗೆ ಅವ್ನು ಗೊತ್ತಾಗೋದು ಅವನ ಬಗ್ಗೆ. ಮೊದಲನೇದು, ಸಿಕ್ಸ್ತ್ ವಿಕ್ರಮಾದಿತ್ಯ ವಾಸ್ ದ ಗ್ರೇಟೆಸ್ಟ್ ರೂಲರ್ ಅಮಾಂಗ್ ದ ಕಲ್ಯಾಣ ಚಾಲುಕ್ಯ. ಇವರಲ್ಲಿ ಅತ್ಯಂತ ಶ್ರೇಷ್ಠವಾದವನು ಯಾರು ಇದ್ರೆ ಅದು ನಮ್ಮ ಕಲ್ಯಾಣದ ಚಾಲುಕ್ಯರಲ್ಲಿ ಇವನು ಅತ್ಯಂತ ಶ್ರೇಷ್ಠ ವ್ಯಕ್ತಿ ಸಿಕ್ಸ್ತ್ ವಿಕ್ರಮ. ಯಾಕೆ ಇವನು ಶ್ರೇಷ್ಠ, ವೈ ವಾಸ್ ಗ್ರೇಟ್, ಅದನ್ನ ನೋಡ್ತಾ ಹೋದ್ರೆ, ಇವನ ಅಣ್ಣನ ಟೈಮಲ್ಲಿ, ಇವನ ಅಣ್ಣ ಬಂದು ಸೆಕೆಂಡ್ ಸೋಮೇಶ್ವರ ಅಂತ, ಇವರ ತಂದೆ ಬಂದು ಫಸ್ಟ್ ಸೋಮೇಶ್ವರ, ಕರೆಕ್ಟಾ? ಇವ್ರ ಅಣ್ಣ ಸೆಕೆಂಡ್ ಸೋಮೇಶ್ವರ ರೂಲ್ ಮಾಡಬೇಕಾದ್ರೆ ಐ ವಾಸ್ ವರ್ಕ್ಡ್ ಆಸ್ ಎ ಗವರ್ನರ್ ಇನ್ ದ ರೀಸನ್ಸ್ ಆಫ್ ಬಳ್ಳಾರಿ ಅಂಡ್ ಆಲ್ಸೋ ಚಿತ್ರದುರ್ಗ, ಗಂಗವಾಡಿ, ಈ ಎಲ್ಲ ಭಾಗಗಳಲ್ಲಿ ಈತ ಅವನ ಕೈ ಕೆಳಗೆ ಪ್ರಾಂತ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದ. ಇವ್ರ ಅಣ್ಣ 1068 to 1076 ಅಂದ್ರೆ 8 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ ಸೆಕೆಂಡ್ ಸೋಮೇಶ್ವರ. ಸ್ವಲ್ಪ ಟೈರಾಂಟ್ ರೂಲರ್. ಟೈರಾಂಟ್ ಅಂದ್ರೆ ಗೊತ್ತಾಗುತ್ತೆ, ವಾಸ್ ಲೈಕ್ ಎ ಕ್ರೂಯಲ್ ಪರ್ಸನ್. ಸ್ವಲ್ಪ ಒರಟು ಸ್ವಭಾವದವನು, ದಾಳಿ ಮಾಡ್ತಿದ್ದ, ಅಟ್ಯಾಕ್ ಮಾಡ್ತಿದ್ದ, ಅಂದ್ರೆ ಆ ಥರನೂ ಅಲ್ಲ, ಸ್ವಲ್ಪ ಇನ್ನೊಬ್ರನ್ನ ಪ್ರೆಷರ್ ಮಾಡಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ತೊಂದರೆ ಮಾಡೋದು, ಈ ತರ ಎಲ್ಲ ಮಾಡ್ತಿದ್ದ. ಅದನ್ನೆಲ್ಲ ಅಬ್ಸರ್ವ್ ಮಾಡಿದಂತ ನಮ್ಮ ಸಿಕ್ಸ್ತ್ ವಿಕ್ರಮ ಡಿಥ್ರೋನ್ಡ್ ಹಿಸ್ ಬ್ರದರ್, ಅವನನ್ನ ಅಧಿಕಾರದಿಂದ ವಜಾ ಮಾಡ್ತಾನೆ, ತೆಗೆದ್ಬಿಟ್ಟು ಈ ಕೇಮ್ ಟು ಪವರ್ ಇನ್ 1076, 1076ರಲ್ಲಿ ಅಧಿಕಾರಕ್ಕೆ ಬಂದ. ಪಕ್ಕದಲ್ಲಿ ಒಂದು ತ್ರಿಬಲ್ ಸ್ಟಾರ್ ಹಾಕ್ತೀನಿ, ಏನಕ್ಕೆ ಅಂತ ಹೇಳಿದ್ರೆ ದ 1076 ಇಸ್ ವೆರಿ ಇಂಪಾರ್ಟೆಂಟ್ ಇಯರ್. ಗರ್ಲ್ಸ್, ನಿಮಗೆ ನೆನಪಿರ್ಬೋದು, ನಾನು ಶಾತವಾಹನ ಹೇಳ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದಿದ್ದ, ಅವನ ಹೆಸರು ಗೌತಮಿ ಪುತ್ರ ಶಾತಕರ್ಣಿ, ಕರೆಕ್ಟಾ? ಅವನೊಂದು ಕ್ಯಾಲೆಂಡರ್, ಈ ಸ್ಟಾರ್ಟೆಡ್ ಒಂದು ಕ್ಯಾಲೆಂಡರ್, ಕರೆಕ್ಟಾ? ಶಾಲಿವಾಹನ ಶಕ, ದಟ್ ಇಸ್ ದ ಕ್ಯಾಲೆಂಡರ್ ಸ್ಟಾರ್ಟೆಡ್ ಬೈ ಯಾರು? ಗೌತಮಿ ಪುತ್ರ ಶಾತಕರ್ಣಿ. ಇದು ಏನ್ ರೆಪ್ರೆಸೆಂಟ್ ಮಾಡತ್ತೆ ಅಂದ್ರೆ, ಅದು ಅವನು ಆ ಶಕರನ್ನ ಸೋಲಿಸಿದ್ದ ಟೈಮಿಗೆ ರೆಪ್ರೆಸೆಂಟ್ ಮಾಡತ್ತೆ. ಅದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಇವತ್ತಿನ ಮಾಳ್ವ, ಕಾತೆವಾಡದ ಕಡೆ ಯೂಸ್ ಮಾಡ್ತಾರೆ. ನೀವು ಯಾರ್ದಾರು ವೆಡ್ಡಿಂಗ್ ಕಾರ್ಡ್ಸ್ ನೋಡ್ರಿ, ಆ ವೆಡ್ಡಿಂಗ್ ಕಾರ್ಡ್ಸ್ ಅಲ್ಲಿ ಒಂದು ಲೈನ್ ಇರುತ್ತೆ, ವಿಕ್ರಮ ನಾಮ ಸಂವತ್ಸರ, ಶಾಲಿವಾಹನ ಸಂವತ್ಸರ ಅಂತ. ಬಟ್ ನಮ್ ಕಡೆ, ನಮ್ ಕರ್ನಾಟಕದಲ್ಲಿ ಯೂಶಲಿ ನಾವು ವಿಕ್ರಮ ನಾಮ ಸಂವತ್ಸರ ಯೂಸ್ ಮಾಡ್ತೀವಿ, ಕರೆಕ್ಟ್ ಏನ್ರಿ? ಅಬ್ಸರ್ವ್ ಮಾಡಿದೀರಾ ಗರ್ಲ್ಸ್? ನೋಡಿದೀರಾ? ಅಥವಾ ಬರೀ ಊಟವಾಗಿರುತ್ತೆ ಅಂತ ನೋಡಿದೀರಾ? ಓಕೆನಾ? ಅಲ್ಲಿ ನೋಡಿರ್ತಾರ ವಿಕ್ರಮ ನಾಮ ಸಂವತ್ಸರ ಅಂತ ಒಂದು ಮಾತು. ಸೊ ವಿಕ್ರಮ ಯಾಕೆ ವಿಕ್ರಮ ನಾಮ ಅಂದ್ರೆ, ಇವನೇ ಆ ವಿಕ್ರಮ. ಇವನ ಹೆಸರಿನಲ್ಲಿ ಸ್ಟಾರ್ಟೆಡ್ ಒನ್ ಶಕ ಕಾರ್ಡ್ ವಿಕ್ರಮ ನಾಮ ಶಕ. ಶಕ ಮೀನ್ಸ್ ಅದೊಂದು ಕ್ಯಾಲೆಂಡರ್. ಓಕೆ, ಇವನು ಅದನ್ನ ಪ್ರಾರಂಭ ಮಾಡ್ತಾನೆ 1076 ಅಲ್ಲಿ. ಇದನ್ನು ನಾವು ಇವತ್ತಿನ ನಮ್ಮ ಕರ್ನಾಟಕದಲ್ಲಿ ಸುತ್ತಮುತ್ತ ಮಹಾರಾಷ್ಟ್ರಲ್ಲಿ ಪಂಚಾಂಗದಲ್ಲಿ ಅದನ್ನು ಬಳಸ್ತಾರೆ. ವಿಕ್ರಮನಾಮ ಸಂವತ್ಸರ ಅಥವಾ ಶಕ ಅನ್ನು ಪ್ರಾರಂಭ ಮಾಡ್ದ. ಓಕೆ, ನೆಕ್ಸ್ಟ್ ಇವನ ಕಾನ್ಫರೆನ್ಸ್ ನೋಡೋಣ. ದಿಗ್ವಿಜಯಗಳು ಬಹಳ ಇಂಪಾರ್ಟೆಂಟ್ ರೂಲರ್ ಅಲ್ಲ ಇವನು, ಹಾಗಾಗಿ ಓಕೆ, ಇವನು ಅಧಿಕಾರಕ್ಕೆ ಬಂದ 1077 AD. ಬಹಳ ಒಂದು ಇಂಪಾರ್ಟೆಂಟ್ ಆಗಿರೋ ಅಂತ ಒಂದು ಟೈಮ್. ಏನಾಗತ್ತೆ ನೋಡ್ತಾ ಬನ್ನಿ. ಈ ಉತ್ತರದಲ್ಲಿ ಅಂದ್ರೆ ನಮ್ಮ ಇವತ್ತಿನ ಮಧ್ಯಪ್ರದೇಶದ ಭಾಗದಲ್ಲಿ ದೇರ್ ವರ್ ರೂಲರ್ಸ್ ಕಾಲ್ಡ್ ಪರಮಾರ್ಸ್ ಅಂತ ಇದ್ರು. ಪರಮಾರರು ಅವರು ಉಜ್ಜಯಿನಿ, ಆ ಪ್ರದೇಶ ಬಂದು ಉಜ್ಜಯಿನ್ ಅಂತ. ಅಲ್ಲಿ ಧಾರ್ ಅನ್ನೋದು ಅವರ ಕ್ಯಾಪಿಟಲ್ ಸಿಟಿ ಮಧ್ಯಪ್ರದೇಶದಲ್ಲಿ. ಪರಮಾರ್ಸ್ ರೂಲ್ ಮಾಡ್ತಿದ್ರು. ಆ ಪರಮಾರರ ಇವರು ಓಕೆ, ಉದಯಾದಿತ್ಯ ಅಂತಕ್ಕಂಥವನೊಬ್ಬ ವಾಸ್ ಅ ಕಿಂಗ್ ಆಫ್ ಪರಮಾರ್. ಹಿಸ್ ನೇಮ್ ವಾಸ್ ಉದಯಾದಿತ್ಯ. ಅಟ್ಯಾಕ್ಡ್ ಆನ್ ದ ರೀಸನ್ಸ್ ಆಫ್ ದಿ ಸಿಕ್ಸ್ತ್ ವಿಕ್ರಮ. ಅವನ ಪ್ರದೇಶಗಳ ಮೇಲೆ, ಕಲ್ಯಾಣದ ಮೇಲೆ ದಾಳಿ ಮಾಡ್ತಾನೆ 1777ರಲ್ಲಿ. He was a great ruler, great warrior ಇವನು. ಸಿಕ್ಸ್ತ್ ವಿಕ್ರಮ ಕಂಪ್ಲೀಟ್ಲಿ ಡಿಫಿಟೆಡ್ ದ ಉದಯಾದಿತ್ಯ. ಅವನನ್ನ ಸೋಲಿಸ್ತಾನೆ. ಸೋಲಿಸಿ ಅವನ ಕ್ಯಾಪಿಟಲ್ ಆಗಿರುವಂತ ಧಾರ್ ಅಂತಕ್ಕಂಥ ನಗರವನ್ನ ವಶಪಡಿಸಿಕೊಂಡ. ಈ ಕ್ಯಾಪ್ಚರ್ಡ್ ಇಸ್ ಕ್ಯಾಪಿಟಲ್ ಸಿಟಿ ಧಾರ್. ಓಕೆ, ಅಷ್ಟು ಇವನ ಸಾಧನೆ. ಮತ್ತೆ ಇವನನ್ನ ಅಧಿಕಾರದಿಂದ ತೆಗೆದು ಇವನ ಬದಲು ಜಗದೇವ ಅಂತಕ್ಕಂಥವನನ್ನ, ಈ ಡಿಥ್ರೋನ್ಡ್ ಹಿಮ್ ಅಂಡ್ ಅಪಾಯಿಂಟೆಡ್ ಎ ಪರ್ಸನ್ ಕಾಲ್ಡ್ ಜಗದೇವ ಇನ್ಸ್ಟೆಡ್ ಆಫ್ ಉದಯಾದಿತ್ಯ. ಅವನನ್ನು ತೆಗೆದು ಇವನನ್ನ ಅಧಿಕಾರಕ್ಕೆ ತರ್ತಾನೆ. ಇವನು ಮೊದಲ ಯುದ್ಧ. ನೆಕ್ಸ್ಟ್ ಎರಡನೇದು, ಇವನ ತಮ್ಮ ಒಬ್ಬ ಇದ್ದ. ಯಾರು? ನಮ್ಮ ಇನ್ನೊಬ್ಬ ಸಹೋದರ, ಮಲ ಸಹೋದರ ಅನ್ಸುತ್ತೆ.
ಅವನ ಹೆಸರು ಜಯಸಿಂಹ ಅಂತಾನೆ ಬರ್ತಾನೆ, ಫೋರ್ತ್ ಜಯಸಿಂಹ. ಆ ಜಯಸಿಂಹ ರಿವೋಲ್ಟೆಡ್ ಅಗೇನೆಸ್ಟ್ ದ ವಿಕ್ರಮನ ವಿರುದ್ಧ ದಂಗೆ ಮಾಡ್ತಾನೆ ಅಧಿಕಾರಕ್ಕೋಸ್ಕರ. ಹಾಗಾಗಿ ವಿಕ್ರಮ ಆಲ್ಸೋ ಡಿಫೀಟೆಡ್ ದ ಜಯಸಿಂಹ, ಅವನನ್ನು ಸೋಲಿಸಿ ಇವನನ್ನ ಗವರ್ನರ್ ಆಫ್ ವೆಂಗಿಯ ಗವರ್ನರ್ ಆಗಿ ನೇಮಕವನ್ನ ಮಾಡಿದನು. ಇದು ಕೂಡ ಕತೆ. ಓಕೆ, ನೆಕ್ಸ್ಟ್ ಮೂರನೇದು ನೋಡೋಣ, ಬಹಳ ಇಂಪಾರ್ಟೆಂಟು, ವಾರ್ ವಿತ್ ಹೊಯ್ಸಳರ ಜೊತೆ ಯುದ್ಧಗಳನ್ನ ನೋಡ್ತಾ ಹೋಗೋಣ. ಇವರಿಗೂ ಹೊಯ್ಸಳರಿಗೂ ಏನಾದ್ರು ಸಂಬಂಧ ಇದೆಯಾ, ಫಸ್ಟ್ ಅದನ್ನ ನೋಡ್ಕೊಂಬೋಣ. ಹೊಯ್ಸಳರದ್ದು ಒಂದು ಫ್ಯಾಮಿಲಿ ಟ್ರೀ ಬರೀತೀನಿ, ನೋಡ್ಕೊಂತ ಬನ್ನಿ. ಸ್ಥಳ ಅಂತ ಒಬ್ಬ ಇರ್ತಾನೆ, ಕೇಳಿದ್ರೇನ್ರಿ? ಸ್ಥಳ ವಾಸ್ ದ ಫೌಂಡರ್ ಆಫ್ ಹೊಯ್ಸಳ, ಕರೆಕ್ಟ್, ಅವನ ಹೆಸರಿಂದಾನೇ ಬಂದಿರೋದು. ಹೊಯ್ಸಳ ಲೇಟರ್ ಇಟ್ ಬಿಕಮ್ ಹೊಯ್ಸಳ. ಆ ಸ್ಥಳನಿಗೆ ಒಬ್ಬ ಮಗನಿದ್ದ, ಅವನ ಹೆಸರು ವಿನಯಾದಿತ್ಯ ಅಂತ. ಆ ವಿನಯಾದಿತ್ಯನಿಗೆ ಒಬ್ಳು ತಂಗಿ ಇದ್ಲು, ಅವಳ ಹೆಸರು ಹೊಯ್ಸಳ ದೇವಿ ಅಂತ. ಹೊಯ್ಸಳ ದೇವಿ. ಈ ಹೊಯ್ಸಳ ದೇವಿ ಮ್ಯಾರಿಡ್ ಟು ಕಲ್ಯಾಣ ಚಾಲುಕ್ಯ ಫಸ್ಟ್ ಸೋಮೇಶ್ವರ. ಈಕೆ ಕಲ್ಯಾಣ ಚಾಲುಕ್ಯರ 1ನೇ ಸೋಮೇಶ್ವರನನ್ನ ಮದುವೆ ಆಗಿದ್ಲು, ಇವನ ಸಹೋದರಿ. ನೆಕ್ಸ್ಟ್ ಇವನ ಮಗ ಎರೆಯಂಗ. ಇವನಿಗೆ 3 ಜನ ಗಂಡ್ಮಕ್ಳು. ಮೊದಲನೇವನು ಫಸ್ಟ್ ಬಲ್ಲಾಳ, ಬಹಳ ಧೈರ್ಯವಂತ. 2ನೇ ಮಗ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ. 3ನೇವನು ಉದಯಾದಿತ್ಯ ಅಂತನೂ ಬರ್ತಾನೆ. ಓಕೆ, ಇವಾಗ ಈ 1ನೇ ಸೋಮೇಶ್ವರನಿಗೆ 2 ಮಕ್ಕಳು. ಒಬ್ಬನು 2nd ಸೋಮೇಶ್ವರ, ಇನ್ನೊಬ್ಬ 6th ವಿಕ್ರಮಾದಿತ್ಯ. ಇವಾಗ ನೀವ್ ಹೇಳಿ, ಈ ಬಲ್ಲಾಳ ಬಿಟ್ಟಿದೇವನಿಗೆ ವಿಕ್ರಮಾದಿತ್ಯ ಏನಾಗಬೇಕು? ಸಂಬಂಧಗಳು ಬರ್ತಾವ ಕ್ಯಾಲ್ಕುಲೇಟ್ ಗರ್ಲ್ಸ್? ಇಲ್ಲೇ ನೋಡ್ರಿ, ಎರೆಯಂಗನಿಗೆ ಆಕೆ ಏನಾಗ್ಬೇಕು? ಅತ್ತೆ ಆಗ್ಬೇಕು, ಸೋದರತ್ತೆ ಆಗ್ಬೇಕು. ಅವನೇನಾಗ್ಬೇಕು? ಸೋಮೇಶ್ವರ ಮಾವ ಆಗ್ಬೇಕು. ಎರೆಯಂಗನಿಗೆ ಅವರಿಬ್ರು ಏನಾಗ್ಬೇಕು? ಅತ್ತೆ ಮಕ್ಳು ಅಂದ್ರೆ ಅಳಿಯಂದ್ರ ಆಗ್ಬೇಕು. ಯಾರಿಬ್ರು? ಎರೆಯಂಗಂಗೆ ಹೊಯ್ಸಳ ದೇವಿಯ 2 ಮಕ್ಳು ಏನಾಗ್ಬೇಕು? ಅಳಿಯಂದ್ರ ಆಗ್ಬೇಕು. ಕರೆಕ್ಟ್ ಏನ್ರಿ ಗರ್ಲ್ಸ್? ಬರ್ತಿದ್ದಿಲ್ಲ ಲೆಕ್ಕಾಚಾರ? ನೆಕ್ಸ್ಟ್ ಎರೆಯಂಗನ ಮಕ್ಕಳು ಇವ್ರೇನಾಗ್ಬೇಕು?